ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ತಾನೆ? ಹೌದು, ಆದರೆ ನಾನಲ್ಲಿ ಓನರ್ ಅಲ್ಲ, ಸ್ಲೀಪಿಂಗ್ ಪಾರ್ಟ್ನರ್. ಕಂಪನಿ ಶೇರಲ್ಲಿ ನಂದು ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ. ನನ್ನ ಫ್ರೆಂಡ್ ಅದನ್ನ ನೋಡ್ಕೋತಾ ಇದ್ದಾನೆ. ನಾನು ಅಲ್ಲಿಗೆ ಬಂದಿದ್ದೆ, ಕೋಇನ್ಸಿಡೆಂಟ್ ಆಗಿ ನೀವು ಅಲ್ಲಿಗೆ ಬಂದಿದ್ರಿ. ಮತ್ತೆ ಅವತ್ತು ನೀವು ನನ್ನ ಇಂಟರ್ವ್ಯೂ ಮಾಡಿದ್ದು ಅದೆಲ್ಲ ಏನು? ಇಂಟರ್ವ್ಯೂ ಮಾಡಿದ್ ನಿಜ, ಆದ್ರೆ ನೀವು ಅನ್ಕೊಂಡಿದ್ ಕೆಲ್ಸಕ್ಕಲ್ಲ, ಈಗ ನೀವು ಮಾಡ್ತಾ ಇದ್ದೀರಲ್ಲ ಆ ಕೆಲ್ಸಕ್ಕೆ. ನೀವಿಂತ ಚೀಟರ್ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಲ್ಲ, ಇಷ್ಟು ದಿನ ನಾನು ಹಿಂದೆ ಅಲಿತಿದ್ರಲ್ಲ, ಅವಾಗ ಒಂದ್ಸಲ ನಾನು ಸೈಕಾಲಜಿಸ್ಟ್ ಅಂತ ಹೇಳ್ಬೋದಾಗಿತ್ತು ತಾನೆ. ಅಲ್ಲ, ಇದನ್ನ ಹೇಗ್ರಿ ಮುಚ್ಚಿಟ್ಟಿದ್ರಿ ನನ್ನಿಂದ? ನನ್ನ ಮಗಳು ಎತ್ಬಿಡ್ತಾಳೆ ರೀ, ಬೇಡ ರೀ. ನನಗೆ ಈ ವಿಷಯ ಹೇಳಕ್ಕೆ ಒಳ್ಳೆ ಸಂದರ್ಭ ಸಿಕ್ಕಿರ್ಲಿಲ್ಲ. ನೋಡ್ರಿ, ಮೊದಲೇ ನನ್ನ ಮಗಳು ಹೆಲ್ತ್ ಕಂಡೀಷನ್ ಸರಿ ಇಲ್ಲ. ಅವಳು ರಿಕವರ್ ಆಗಬೇಕು ಅಂದ್ರೆ ನೀವೇ ಅವಳ ಪರ್ಫೆಕ್ಟ್ ಅಮ್ಮ ಅಂತ ಅನ್ಕೊಂಡು ನಿಮ್ಗೆ ಕೆಲಸ ವಹಿಸ್ದೆ. ಅಂದ್ರೆ ಇದೆಲ್ಲ ಪ್ರೀ ಪ್ಲಾನಾ? ಸ್ಪಾಟ್ ಪ್ಲಾನು. ನೋಡ್ರಿ, ಇನ್ನು ಏನೇ ನನ್ನ ಹತ್ರ ಮುಚ್ಚಿಟ್ಟಿದ್ದೀರಾ? ಈಗ್ಲೇ ನನಗೆಲ್ಲ ಗೊತ್ತಾಗ್ಬೇಕು, ನೀವು ಹೇಳ್ಬೇಕು. ಅಯ್ಯೋ, ಈಗ ಸಡನ್ ಆಗಿ ಹೇಳಿದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಅಂಥದ್ದು ಏನೂ ಇಲ್ಲ. ನೀವೊಂದು ಇಷ್ಟು ಟೈಮ್ ಕೊಟ್ರೆ ಸ್ವಲ್ಪ ಯೋಚನೆ ಮಾಡಿ ನಿಮಗೆ ನಾಳೆ ಹೇಳಲಾ? ಹ್ಞೂ ಅಂತೀರಾ? ಅಯ್ಯೋ, ಎಲ್ಲ ನನ್ನ ಕರ್ಮ. ಅಯ್ಯೋ, ಯಾಕೆ ಬೇಜಾರು ಮಾಡ್ಕೋತೀರಾ? ಹೋಗ್ಲಿ ಬಿಡ್ರಿ. ಈ ಕರ್ಮ ಧರ್ಮ ಎಲ್ಲ ನಮ್ಮ ಕೈಲಿ ಎಲ್ಲಿದೆ? ಒಬ್ರಿಗೆ ಒಳ್ಳೇದ್ ಮಾಡಿದ್ರೆ ಧರ್ಮ, ಕೆಟ್ಟದ್ ಮಾಡಿದ್ರೆ ಕರ್ಮ. ಅರ್ಚನಾ ಅವ್ರೆ, ಸಾನ್ವಿಗೆ ಪರಿಸ್ಥಿತಿ ಆದ್ಮೇಲೆ ಅವಳನ್ನ ಬಿಟ್ಟು ಹೊರ ಹೋಗಕ್ಕಾಗದೆ ಈ ಕೆಲಸ ಮಾಡ್ತಾ ಇದ್ದೀನಿ. ಲಿಮಿಟೆಡ್ ಪೇಷಂಟ್ಸ್ನ ಇಲ್ಲೇ ಅಟೆಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸೈಕಾಲಜಿಸ್ಟ್ ಆಗಿ ಪೇಷಂಟ್ಸ್ನ ಅರ್ಥ ಮಾಡ್ಕೋತಾ ಇದ್ದೀನಿ. ಏನ್ ಪ್ರಯೋಜನ? ಆದ್ರೆ ನಾನೇನು ಅನ್ನೋದು ನಿಮ್ಗೆ ಇನ್ನೂ ಅರ್ಥನೇ ಆಗಿಲ್ವಲ್ಲ. ಅದ್ ಯಾವ ಸಿಮ್ಮೆ ಸೈಕಾಲಜಿಸ್ಟೋ ಏನೋ, ಎಲ್ಲ ನನ್ನ ಕರ್ಮ. ಅಲ್ಲ ರೀ, ನಾನು ಹಿಂದೆ ಬಂದು ಕಾಡಿ ಬೇಡಿ ಮಾಡಿ ಈ ಕೆಲಸ ಮಾಡಿಸ್ತಿದ್ದೀರಾ ತಾನೇ? ಹೌದು, ಖಂಡಿತ, ಡೌಟೇ ಬೇಡ. ಅನಾರೋಗ್ಯದಿಂದ ಬಳಕ್ತಾ ಇರೋ ನನ್ನ ಮಗಳ ಜೊತೆ ಈ ಕೆಲಸ ಮಾಡಕ್ ಒಪ್ಕೊಂಡಿದ್ದೀರಾ. ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಅರ್ಚನಾ ಅವ್ರೆ, ಒಂದು 10 ನಿಮಿಷ ಬರ್ತೀನಿ. ಅದಕ್ಕೆ ದಿಶೋರು ಯಾವತ್ತಿದ್ರು ನಾನು ಹೇಳ್ತೀನಿ, ಅದನ್ನ ಬೇರೆ ಯಾರೋ ಹೋಗ್ತಿದ್ರು ನಾನಂತೂ ಅವ್ರನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದೀನಿ. ದೇಶ ಎಲ್ಲರ ಬಾಯಲು ಆ ದೇಶದ ಹೆಸರು, ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ ಚಿರುನು ಅವಳ ಹೆಸರು ಕೇಳಿದ್ರೆ ಮರದ ಓಡ್ ಹೋಗ್ತಾ ಇದ್ದೇನೋ, ಇವತ್ತು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ಅದು ಅಲ್ಲದೆ ನನ್ನ ಕೈನೇ ತಡೆದು ನನಗೆ ಬುದ್ಧಿವಾದ ಹೇಳಕ್ ಬರ್ತಿದ್ದಾನೆ ಅಂದ್ರೆ ಇದಕ್ಕೆಲ್ಲ ಕಾರಣ ಆ ದೇಶನೇ. ಆದಷ್ಟು ಬೇಗ ಅವಳು ಆಡ್ತಾ ಇರೋ ಆಟಕ್ಕೆ ಬ್ರೇಕ್ ಹಾಕ್ಲಿಲ್ಲ ಅಂದ್ರೆ ಅವಳು ನನ್ನನ್ನೇ ಓವರ್ಟೇಕ್ ಮಾಡ್ತಾಳೆ. ಹಾಗಾಗ್ಬಾರ್ದು. ಆ ಚಿರೋ ದೇಶ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ನಾನೇ ಮುಂದೆ ನಿಂತು ಅವ್ರ ಮದ್ವೆ ಮಾಡಿಸ್ದೆ. ಅಷ್ಟು ಸಾಕಾಗಲ್ಲ ಅಂತ ಸೈನಿಂಗ್ ಅಥಾರಿಟಿನ ಆ ದೇಶಂಗೆ ಕೊಟ್ಟೆ. ಆದ್ರೆ ಹಾಗೆ ಹಾಲು ಎರೆದ್ರೆ ಅದು ಕಕ್ಕೋದು ವಿಷಾನೇ ಅನ್ನೋ ಹಾಗೆ ಆ ದಿಶ ಈಗ ನನ್ನ ಮೇಲೆ ವಿಷ ಕಾರ್ತಾ ಇದ್ದಾಳೆ. ದಿಶನ ವಿಚಾರದಲ್ಲಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಲೋ ಸೌಂದರ್ಯ, ನೀವ್ ಯಾವ ತಪ್ಪು ಮಾಡಿಲ್ಲ. ನನ್ನ ವಿಷಯದಲ್ಲಿ ನೀವು ಆಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಡಿಸಿಷನ್ ತಗೊಂಡಿದ್ದೀರಾ. ಹೇಗೋ ಈ ಕಂಪನಿ ಕೆಲಸದಿಂದ ನೀವು ರಿಟೈರ್ ಆಗೋ ಟೈಮ್ ಬಂದಿದೆ. ಸೊ ರಾಮಕೃಷ್ಣ ಅಂತ ಆರಾಮಾಗಿ ಮನೇಲಿ ಕೂತ್ಕೊಂಡು ಕಾಲ ಕಲೀರಿ. ಇಲ್ಲೊಂದು ಕೆಲಸನ ನಾನು ನೋಡ್ಕೋತೀನಿ. ನನ್ನ ಜೊತೆ ನಿಮ್ಮ ಇದನ್ನ ನನ್ನ ಗಂಡನೂ ಇದಾರಲ್ವಾ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಕ್ಸ್ಪೈರ್ ಆಗೋ ಟೈಮ್ ಬಂದಿದೆ. ಸೊ ಗೆಟ್ ರೆಡಿ ಫಾರ್ ಯೋರ್ ರಿಟೈರ್ಮೆಂಟ್. ಹೇಯ್, ನನ್ನ ರಿಟೈರ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು?
ನಾನ್ ಯಾವಾಗ ರಿಟೈರ್ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ನಾನು. ಸುಮ್ಮನೆ ಕೂಗಾಡ್ಬೇಡಿ. ಇಲ್ಲಿ ನಿಮ್ ಸಪೋರ್ಟಿಗೆ ಯಾರು ಬರಲ್ಲ ಸೌಂದರ್ಯ. ಫಾರ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ನಿಮ್ ಮೈದ್ನಾನು ನನಗೆ ಸಪೋರ್ಟ್ ಮಾಡೋದು. ಆಗ್ಲೇ ನೋಡಿದ್ರಲ್ವಾ ಏನಾಯ್ತು ಅಂತ. ಅಲೆಗಳೊಬ್ಬರ ಮುಗ್ಮೇಲೆ ಸಮುದ್ರ ಶಾಂತವಾಗೋ ಥರ ನೀವು ಇಷ್ಟು ದಿನ ನಾನೇ ಅಂತ ಮೆರಿತಿದ್ರಿ. ಇನ್ನು ಮುಂದೆ ನಿಮ್ ಟೈಮ್ ಮುಗಿದ್ರಿ. ಇವಾಗಿಂದ ಏನೇ ಇದ್ರು ಈ ದಿಶಿಂದ ಜಸ್ಟ್ ವೇಟ್ ಅಂಡ್ ವಾಚ್. ಬಾಯ್ ಸೌಂದರ್ಯ.